ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಶಶಿಧರ್ ಆರಾಧ್ಯ. ಇವತ್ತು ನಾವು ಸ್ವತಂತ್ರ ವಿದ್ಯಾವನದಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ. ಕಾರಣ ಏನಂದ್ರೆ, ನಮ್ಮ ಆಟೋ ಚಾಲಕರಿಗೆ, ಆಟೋ ಓನರ್ಸ್ ಗಳಿಗೆ ಆಗ್ತಾ ಇರತಕ್ಕಂತ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ತಿಂಗಳು ಆಟೋ ಓನರ್ಗಳು EMI ಗಳನ್ನ ಕಟ್ಟಬೇಕಾಗುತ್ತೆ. ಮತ್ತೆ ಅವರಿಗೆ ಪ್ರತಿ ತಿಂಗಳು ತಮ್ಮ ಮನೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರು ಇರ್ತಕ್ಕಂಥವ್ರು ಯಾರು ಸಹ ಮೇಲ್ವರ್ಗದವರು ಯಾರು ಇಲ್ಲ. ಇಲ್ಲೆಲ್ಲ ಇರ್ತಕ್ಕಂಥದ್ದು ಬಡ ವರ್ಗ, ಕೆಳ ಮಧ್ಯಮ ವರ್ಗದವರೇ ಇರ್ತಕ್ಕಂಥದ್ದು. ಅದನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಅವರಿಗೆ ಪ್ರತಿದಿನ ವ್ಯಾಪಾರ ಆದ್ರೆ ಅವರ ಮಕ್ಕಳನ್ನು ಪೋಷಿಸಬಹುದು, ಅವರ ಮನೆಯನ್ನು ಪೋಷಿಸಬಹುದು, ಅವರ ಕುಟುಂಬವನ್ನು ಪೋಷಿಸೋದಕ್ಕಾಗುತ್ತೆ. ಆದ್ರೆ ನಮ್ಮ ದಿವ್ಯ ನಿರ್ಲಕ್ಷ್ಯ ತೋರ್ತಕ್ಕಂತಹ ನಮ್ಮ ಬೂಟಾಟಿಕೆಯ ಬಂಡಲ್ ಬಡಾಯಿಯ ಕೇಂದ್ರ ಸರ್ಕಾರ ಏನಿದೆ, ನಮಗೆ 2 ತಿಂಗಳು ಯಾವುದೇ ಕಷ್ಟ ಇಲ್ಲ, ಸಂಕಷ್ಟ ಇಲ್ಲ ಅಂತ ಹೇಳ್ಕೊಂಡು ಯಾವ LPG ಗ್ಯಾಸ್ ಅನ್ನು ಯಾವ ಬಂಕ್ಗಳಲ್ಲೂ ಸಹ ಇಲ್ಲ. ಒಂದು LPG ಗ್ಯಾಸ್ ಅನ್ನು ತುಂಬಿಸ್ಬೇಕು ಅಂದ್ರೆ ಒಂದು ಆಟೋ ಸುಮಾರು 5 ರಿಂದ 6 ಗಂಟೆ, ಕೆಲವು ಜನ ಪ್ರತಿ 2 ದಿನದಿಂದ 3 ದಿನ ಸಹ ತಗೊಳ್ತಾ ಇದೆ. ಅಂದ್ರೆ ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಒಂದೊಂದು ದಿನ 6 ಗಂಟೆಗಳ ಕಾಲ ನೀವು ತಗೊಂಡ್ರೆ ಅವನ ಆಟೋ ಹೇಗೆ ಚಾಲನೆ ಮಾಡ್ತಾನೆ, ಆಟೋ ಹೇಗೆ ಅವನು ಓಡಿಸ್ತಾನೆ, ಹೇಗೆ ಅವನು ರೆವಿನ್ಯೂ ಜನರೇಟ್ ಮಾಡ್ತಾನೆ, ತನ್ನ ಕುಟುಂಬವನ್ನು ಹೇಗೆ ಪೋಷಿಸ್ತಾನೆ, EMI ಅನ್ನು ಹೇಗೆ ಕಟ್ತಾನೆ, ಮತ್ತೆ ನಿಮ್ಗೆ ಟ್ಯಾಕ್ಸ್ ಸಹ ಹೇಗೆ ಕೊಡ್ತಾನೆ? ಯಾಕೆ ಸುಮ್ನೆ ನೀವು ಸುಳ್ಳು ಹೇಳ್ತೀರಾ? ಒಂದು ನಿಜವಾದ್ರೂ ಹೇಳ್ರಿ. ಇಲ್ಲ ಅವರು ಸಂಕಷ್ಟಕ್ಕಿದ್ದಾರೆ, ಅವ್ರಿಗೆ ಈ ತಕ್ಷಣಕ್ಕೆ ಒಂದು ಪರಿಹಾರ ರೀತಿಯಲ್ಲಿ ಒಂದು 15,000 ರೂಪಾಯಿ ತಿಂಗಳಿಗೆ ಕೊಡುವಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯೋಚಿಸಬೇಕು. ನೀವು ಯಾವ್ಯಾವುದಕ್ಕೂ ಚುನಾವಣೆಗಳಿಗೆ ಸಾಕಷ್ಟು ಘೋಷಣೆ ಮಾಡ್ತಾ ಇದೀರಾ. ಪಂಚರಾಜ್ಯ ಚುನಾವಣೆಗಳಿಗೆ ಬೇಕಾಬಿಟ್ಟಿ ಘೋಷಣೆಗಳನ್ನ ಮಾಡ್ತಾ ಇದೀರಾ. ಸಾವಿರಾರು ಕೋಟಿಗಳನ್ನು ವಿನಿಯೋಗ ಮಾಡ್ತಾ ಇದ್ದೀರಾ ಈ ಚುನಾವಣೆ ಗೆಲ್ಲೋದಕ್ಕೋಸ್ಕರ. ನಮ್ಮ ಆಟೋ ಚಾಲಕರ ಹೊಟ್ಟೆಪಾಡಿಗೆ ಒಂದು 15,000 ನೀವು ಕೊಡೋದಕ್ಕಾಗೋದಿಲ್ಲ ಸ್ವಾಮಿ. ಇಂಥ ಸರ್ಕಾರಗಳು ನಮಗ್ ಬೇಕಾ? ಇಂಥ ವ್ಯವಸ್ಥೆ ನಮಗ್ ಬೇಕಾ? ನಾವೇನ ನಿಮ್ಮನ್ನ ಚುನಾಯಿತ ಮಾಡಿದ್ದು ಅಂತ ಆಟೋ ಚಾಲಕರು ಬೊಬ್ಬೆ ಬೀಳ್ತಾ ಇದಾರೆ. ಆಟೋ ಚಾಲಕರು ನಿಮಗೆ ಹಿಡಿ ಶಾಪ ಆಗ್ತಾ ಇದ್ದಾರೆ. ನಿಮ್ಮ ಸರ್ಕಾರವನ್ನ ತೆಗೆಯೋದಿಕ್ಕೆ ತುದಿಗಾಲಲ್ಲಿ ಜನ ನಿಂತಿದ್ದಾರೆ. ಆಟೋ ಚಾಲಕರು ಅವರ ಕುಟುಂಬದ ಶಾಪ ನಿಮ್ಮನ್ನ ತೊಟ್ಟದೆ ಬಿಡೋದಿಲ್ಲ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, KH ಮುನಿಯಪ್ಪನವ್ರೆ, ನೀವಾದ್ರೂ ಸಹ ಅರ್ಥ ಮಾಡ್ಕೊಂಡು ಆಟೋ ಚಾಲಕರ ಕುಟುಂಬಕ್ಕೆ ಒಂದು ಅನುಕೂಲ ಆಗುವಂತೆ ಪ್ರತಿ ತಿಂಗಳು ಈ ಯುದ್ಧ ನಿಂತು LPG ಸರಬರಾಜು ನಿರಂತರವಾಗುವವರೆಗೂ ಒಂದು 15,000 ರೂಗಳ ಒಂದು ಪರಿಹಾರ ಧನವನ್ನು ಪ್ರತಿ ತಿಂಗಳು ಕೊಡಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಹಾಗೂ ನಮ್ಮ ಪಕ್ಷದಿಂದನೂ ಸಹ ನಾವು ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ ನೀವು ನಡ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ, ನಮಸ್ಕಾರ, ವಂದನೆಗಳು.